ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ. ನಾನು ಪಲ್ಲವಿ. ನಾನಿವತ್ತು ಮಾಡ್ತಿರೋದು ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಪಾಕನ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಹಾಗೆ ನಾವು ಬೆಲ್ಲದ ಪಾಕನ ಕೂಡ ಹಾಕ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ 1 kg ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದರ ಸಿಪ್ಪೆ ಬರೋವರೆಗೂ ಇದನ್ನು ಹುರ್ಕೊಳ್ಬೇಕು. ಈಗ ಶೇಂಗಾ ಬೀಜನ ಹುರಿದಿದ್ದಾಗಿದೆ. ನಂತರ ನಾನಿಲ್ಲಿ ಅರ್ಧ kg ಹುರಗಡಲೆನ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನಿಲ್ಲಿ ಹುರಿದ್ಕೊಳ್ತಾ ಇದ್ದೀನಿ. ನಾವು ಇದರಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಂತರ ನಾನಿಲ್ಲಿ ಎಳ್ಳನ್ನು ಕೂಡ ಹುರಿದ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನಿಲ್ಲಿ ಸ್ವಲ್ಪ ಬ್ರೌನ್ ಆಗಿರುವಂತಹ ಎಳ್ಳನ್ನು ತೊಗೊಂಡಿದ್ದೀನಿ. ನೈಲಾನ್ ಎಳ್ಳನ್ನು ತೊಗೊಂಡಿಲ್ಲ. ಇದನ್ನು ಕೂಡ ಸಣ್ಣ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದರ ಸ್ಮೆಲ್ ಕೂಡ ಹೋಗುವಷ್ಟು ಇದನ್ನು ಹುರ್ಕೊಳ್ಬೇಕು. ಎಳ್ಳು ಚಟಪಟ ಅಂತ ಸೌಂಡ್ ಬರೋವರೆಗೂ ಅದನ್ನು ಹುರಿದ್ಕೊಳ್ಬೇಕು. ಇಲ್ಲಿ ನಾನು ಶೇಂಗಾ ಬೀಜ ಹುರಿದು ತಣ್ಣಗಾದ ನಂತರ ಅದರ ಸಿಪ್ಪೆನ ಬಿಡಿಸಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಈಗ ಇವುಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ 1 ಸ್ಪೂನು ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಬಾಣಲೆಗೆ 1 ಲೋಟದಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡು ಅದಕ್ಕೆ ಸಕ್ಕರೆ ಎಷ್ಟು ಬೇಕು ನೋಡಿ ಅಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಬೆಲ್ಲದ ಪಾಕನ ಕೂಡ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಸಕ್ಕರೆ ಪಾಕನ ಮಾಡ್ಕೊಂಡಿದ್ದೀನಿ. ಹಾಗೆ ನಾವಿಲ್ಲಿ ಸಕ್ಕರೆ ಕುದಿ ಬರ್ತಿರುವಾಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಸಕ್ಕರೆಯಲ್ಲಿರುವಂತಹ ಕೊಳೆ ಎಲ್ಲ ಚೆನ್ನಾಗಿ ಬರುತ್ತೆ. ಸಕ್ಕರೆ ನೀರು ಕ್ಲೀನ್ ಆಗುತ್ತೆ. ಈಗ ಸಕ್ಕರೆ ಪಾಕ ಕ್ಲೀನ್ ಆಗಿದೆ. ಹಾಗೆ ಇಲ್ಲಿ ಎಳೆ ಪಾಕ ಮಾಡ್ಕೊಳ್ಬಾರ್ದು. ತುಂಬ ಎಳೆ ಪಾಕನೂ ಆಗಿರಬಾರ್ದು, ಹಾಗೆ ತುಂಬ ಗಟ್ಟಿ ಪಾಕನೂ ಕೂಡ ಆಗಿರಬಾರ್ದು. ನೂಲು ಪಾಕ ಬರೋವರೆಗೂ ಇದನ್ನು ಮಾಡ್ಕೊಳ್ಬೇಕು. ಈಗ ಪಾಕ ಕೂಡ ರೆಡಿಯಾಗಿದೆ. ಈ ಪಾಕನ ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಸೇರಿಸ್ಕೊಳ್ತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಕಡೆ ಕೂಡ ಪಾಕ ತಾಗೋ ರೀತಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ನಂತರ ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪನ ಕೂಡ ಹಾಕ್ಕೊಂಡಿದ್ದೀನಿ. ಇದರಿಂದ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವಿದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ತುಂಬ ಒಂದೇ ಕಡೆ ಗಟ್ಟಿ ಆಗೋದಕ್ಕೆ ಬಿಡಬಾರ್ದು. ಈಗ ರುಚಿಕರವಾದಂತಹ ಸಂಕ್ರಾಂತಿ ಎಳ್ಳು ರೆಡಿಯಾಗಿದೆ.